ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೈಡೇ ನಾವು ಒಂದು ಟ್ರೇಡರ್ನ ತಗೊಂಡಿರ್ತೀವಿ. ಸೊ ನಿಫ್ಟಿ 50ನಲ್ಲಿ 5 ಮಿನಿಟ್ ಟೈಮ್ ಫ್ರೇಮ್ ಆಗಿರುತ್ತೆ. ಸೊ ಈ ಥರ ಒಂದು ಫಿಬೊನಾಚಿ ಸೆಟಪ್ ನಮಗೆ ಬರುತ್ತೆ. ಸೊ ಅಂದರೆ ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏರಿಯಾ ಆಗಿರುತ್ತೆ. ಸೊ 23,860 ಯಾಕೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏರಿಯಾ ಅಂತಂದರೆ, ನೀವು ಸ್ವಲ್ಪ ಚಾರ್ಟಲ್ಲಿ ಹಿಂದ್ಗಡೆ ಹೋಗಿ ನೋಡಿದ್ರೆ ಸೊ ಈ ಥರ ಮಲ್ಟಿಪಲ್ ಟಚಸ್ ಇದೆ ಈ ಲೈನ್ಗೆ. ಯಾಕಂದರೆ ಸೊ ಮಾರ್ಕೆಟ್ ಮೇಲ್ಗಡೆ ಹೋಗಿ ನೆಕ್ಸ್ಟ್ ಆ ಲೈನ್ಗೆ ಟಚ್ ಆಗಿ ಫಾಲ್ ಆಗಿದೆ. ಸೊ ನೆಕ್ಸ್ಟ್ ಆ ಏರಿಯಾಗೆ ಹೋಗಿ ಫಾಲ್ ಆಗಿದೆ. ಸೊ ಇದು ಏರಿಯಾಗೆ ಹೋಗಿ ಫಾಲ್ ಆಗಿದೆ. ಸೊ ಇವತ್ತು ಏನು ಮಾಡುತ್ತೆ ಅಂದರೆ, ಫ್ರೈಡೇ ಏನು ಮಾಡುತ್ತೆ ಮಾರ್ಕೆಟ್ ಅಂತಂದರೆ ಆ ಲೈನನ್ನು ಬ್ರೇಕ್ ಮಾಡುತ್ತೆ. ಸೊ ಯು ಕ್ಯಾನ್ ಸಿ 23,862 ದಿಸ್ ಲೈನ್ ಇಸ್ ವೆರಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಏನಾಗುತ್ತೆ, ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಸೊ ಆಲ್ಮೋಸ್ಟ್ 40-50 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿ ಈ ಥರ ಒಂದು ಆ ಲೈನ್ಗೆ ಟಚ್ ಆಗಿ ಒಂದು ಸ್ವಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ಈ ಥರ ಒಂದು ಎನ್ ಪ್ಯಾಟರ್ನ್ ಬರುತ್ತೆ. ಜೊತೆಗೆ ನಮಗೆ ಒಂದು ಫಿಬೊನಾಚಿ ಸೆಟಪ್ಪು ಇಂಪ್ಲಿಮೆಂಟ್ ಆಗುತ್ತೆ. ಏನಂತಂದರೆ ಜೊತೆಗೆ ನಮಗೆ ಫಿಬೊನಾಚಿ ಸೆಟಪ್ಪು ಸಿಗುತ್ತೆ. ಇಲ್ಲಿ ಯು ಕ್ಯಾನ್ ಸಿ ಮೇಲ್ಗಡೆ ಕ್ರಾಸ್ ಆಗುತ್ತೆ. ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ರಿಟೆಸ್ಟ್ಗೆ ನಾನು ಇಮಿಡಿಯೇಟಾಗಿ ಎಂಟ್ರಿನ ತೊಗೊತೀನಿ. ಆಲ್ಮೋಸ್ಟ್ ನಮ್ಮದಕ್ಕೆ ಸ್ಟಾಪ್ ಲಾಸ್ ಇರುತ್ತೆ. ಜಸ್ಟ್ 24-25 ಪಾಯಿಂಟ್ವರೆಗೂ ಇಂಡೆಕ್ಸಲ್ಲಿ ಸ್ಟಾಪ್ ಇರುತ್ತೆ. ಸೊ ಆಲ್ಮೋಸ್ಟ್ ನಮಗೆ ಟಾರ್ಗೆಟ್ ಸಿಕ್ಕಿದೆ. ಜಸ್ಟ್ ದಿಸ್ ಕ್ಯಾಂಡಲ್ಗೆ ನಾನು ಎಕ್ಸಿಟ್ ಆಗಿರ್ತೀನಿ. ಆಲ್ಮೋಸ್ಟ್ 1:2 ಮೋರ್ ದ್ಯಾನ್ 50 ಪಾಯಿಂಟ್ಸ್ವರೆಗೂ ನಾನು ಕ್ಯಾಪ್ಚರ್ ಮಾಡಿರ್ತೀನಿ. ಸೊ ಓಕೆ, ಪ್ರೀಮಿಯಮಲ್ಲಿ ನೋಡ್ತಾ ಇರ್ಬೋದು ನೀವು ರೈಟ್ ಸೈಡ್ಗೆ 24,200 ಫಾರ್ ಔಟ್ ಆಫ್ ದ ಮನಿ ಆಗಿರುತ್ತೆ. ಸೊ ಯಾಕಂತಂದರೆ ಫಾರ್ ಔಟ್ ಆಫ್ ದ ಮನಿ ಯಾಕೆ ಚೂಸ್ ಮಾಡ್ತೀನಿ, ಪ್ರತಿ ಸರಿ ನಾನು ಟ್ರೇಡ್ ಮಾಡಬೇಕಾದ್ರೆ ಸೊ ಇನ್ ದ ಮನಿ ಅಥವಾ ಆಟ್ ದ ಮನಿ ತೊಗೊಂಡು ಪ್ರೀಮಿಯಮನ್ನು ಚೂಸ್ ಮಾಡ್ತಾ ಇದೆ. ಬಟ್ ಇವತ್ತು ಫಾರ್ ಔಟ್ ಆಫ್ ದ ಮನಿ ತೊಗೊಳ್ಳೋಕ್ಕೆ ರೀಸನ್ ಅಂತಂದರೆ ಸೆಬಿ ಏನು ಮಾಡಿದೆ ಅಂತಂದರೆ 75 ಕ್ವಾಂಟಿಟಿ ಮಾಡಿಬಿಟ್ಟಿದೆ. ಯಾಕಂದರೆ 25 ಕ್ವಾಂಟಿಟಿ ಮಿನಿಮಮ್ ಆಗಿತ್ತು ಇಷ್ಟು ದಿನ. ಬಟ್ ಇವಾಗ ಏನು ಮಾಡಿದೆ ಅಂತಂದರೆ 75 ಕ್ವಾಂಟಿಟಿ ಮಾಡಿದ್ರೆ ನಾನು ಜಸ್ಟ್ ಕ್ಯಾಪಿಟಲ್ ಇಟ್ಟಿದ್ದು ನನ್ನ ಈ ಟ್ರೇಡಿಂಗ್ ಅಕೌಂಟ್ನಲ್ಲಿ ಜಸ್ಟ್ 4,000-5,000ವರೆಗೂ ಮಾತ್ರ ದುಡ್ಡು ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಇಮಿಡಿಯೇಟಾಗಿ ನಾನು ದುಡ್ಡನ್ನ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಇರೋದನ್ನೇ ಅಮೌಂಟನ್ನು ಯುಟಿಲೈಸ್ ಮಾಡಿಕೊಂಡು ಜಸ್ಟ್ ಒಂದು ಟ್ರೇಡನ್ನು ಮಾಡಿದ್ದೀನಿ. ಆಲ್ಮೋಸ್ಟ್ ನಿಮಗೆ ನಾನು P&L ರಿಪೋರ್ಟನ್ನು ತೋರಿಸ್ತೀನಿ. 660 ಸಮಥಿಂಗ್ ಪ್ರಾಫಿಟ್ ಆಗಿರುತ್ತೆ. ಸೊ ಫ್ರೈಡೇ ಕಂಟಿನ್ಯೂಸ್ ಆಗಿ 3 ಡೇಸ್ ನನಗೆ ಲಾಸ್ ಇರುತ್ತೆ. ಒಂದಿನ 300, ಒಂದಿನ 370 ಸಮಥಿಂಗ್, ಈ ಥರ 200 ಈ ಥರ ಲಾಸ್ ಇರುತ್ತೆ. ಸೊ ಇವತ್ತು ನನಗೆ ಆಲ್ಮೋಸ್ಟ್ 9 ಪಾಯಿಂಟನ್ನು ಕ್ಯಾಪ್ಚರ್ ಮಾಡ್ತೀನಿ. ಜಸ್ಟ್ 75 ಕ್ವಾಂಟಿಟಿ ಇಟ್ಕೊಂಡು ಜಸ್ಟ್ ನಾನು ಎಂಟ್ರಿನ ತೊಗೊಂಡಿದ್ದು 52ಗೆ ಎಂಟ್ರಿನ ತೊಗೊಂಡಿರ್ತೀನಿ. ಸ್ಟಾಪ್ ಇರುತ್ತೆ ಆಲ್ಮೋಸ್ಟ್ 4.25ವರೆಗೂ ಇರುತ್ತೆ. ₹4.25 ಪಾಯಿಂಟ್ವರೆಗೂ ನನ್ನ ಸ್ಟಾಪ್ ಇರುತ್ತೆ. ಆಲ್ಮೋಸ್ಟ್ ನಾನು ಕ್ಯಾಪ್ಚರ್ ಮಾಡ್ತೀನಿ ಟಾರ್ಗೆಟನ್ನು ಇಲ್ಲಿವರೆಗೂ. ಆಲ್ಮೋಸ್ಟ್ 9 ಪಾಯಿಂಟನ್ನು ಟಾರ್ಗೆಟ್ ಕ್ಯಾಪ್ಚರ್ ಮಾಡ್ತೀನಿ. ಯು ಕ್ಯಾನ್ ಸಿ ನೀವು ಸ್ಟ್ರೈಕಲ್ಲಿ ನೋಡ್ಬೋದು, ಸ್ಟ್ರೈಕ್ ಪ್ರೈಸಲ್ಲಿ ನೋಡ್ಬೋದು. ಆಲ್ಮೋಸ್ಟ್ 4.30ವರೆಗೂ ನನ್ನ ಸ್ಟಾಪ್ ಲಾಸ್ ಇತ್ತು. ಆಲ್ಮೋಸ್ಟ್ 47.48ವರೆಗೂ 47.9-48ವರೆಗೂ ಸ್ಟಾಪ್ ಲಾಸ್ ಇರುತ್ತೆ. ಸೊ ಆಲ್ಮೋಸ್ಟ್ 9.25 ಅಂದರೆ 9 ಪಾಯಿಂಟ್ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಈ ಪ್ರೈಸ್ ಆಲ್ಮೋಸ್ಟ್ 66ವರೆಗೂ ಟಚ್ ಆಗಿ ವಾಪಸ್ ಕೆಳಗಡೆ ಬಂತು. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ 50 ಪಾಯಿಂಟ್ ಕೊಟ್ಟಾಗ ನಮಗೆ ಆಟ್ ದ ಮನಿ ಸ್ಟ್ರೈಕ್ ಪ್ರೈಸನ್ನು ತೊಗೊಂಡ್ರೆ ಆಲ್ಮೋಸ್ಟ್ 35-40 ಪಾಯಿಂಟ್ಸ್ ಈಸಿಯಾಗಿ ಕೊಟ್ಬಿಡ್ತಾ ಇತ್ತು. ಅಷ್ಟು ಕ್ಯಾಪಿಟಲ್ನ ನನಗೆ ಇಮಿಡಿಯೇಟಾಗಿ ಆ್ಯಡ್ ಮಾಡಿರಲ್ಲ. ಸೊ ಆಲ್ಮೋಸ್ಟ್ ಮಂತ್ ಎಂಡ್ ಆಗ್ತಾ ಇದೆ. ಸೊ ಗ್ರೀನಲ್ಲಿ ಎಂಡ್ ಆಗೋಣ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇರೋ ಕ್ಯಾಪಿಟಲ್ನ ಯುಟಿಲೈಸ್ ಮಾಡಿಕೊಂಡು 75 ಕ್ವಾಂಟಿಟಿನ ಯೂಸ್ ಮಾಡಿಕೊಂಡು ಈ ಥರ ಒಂದು ಟ್ರೇಡರ್ನ ತಗೊಳ್ತೀನಿ. ಫಾರ್ ಔಟ್ ಆಫ್ ದ ಮನಿ ಆಗಿರೋದ್ರಿಂದ ಸ್ವಲ್ಪ ಡಿಕೆ ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೇನು ಪರವಾಗಿಲ್ಲ, ಮಾರ್ಕೆಟು ಕಂಟಿನ್ಯೂಸ್ ಆಗಿ ಥರ ಗ್ರೀನ್ ಕ್ಯಾಂಡಲ್ ಕೊಡ್ತಾನೆ ಮೇಲ್ಗಡೆ ಹೋಯಿತು. ಅದಕ್ಕೋಸ್ಕರ ನಮಗೂ ಈಸಿಯಾಗಿ ಟಾರ್ಗೆಟ್ ಸಿಕ್ತು. ಮೋರ್ ದೆನ್ 9 ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಸಿಕ್ತು. ಜಸ್ಟ್ 4 ಪಾಯಿಂಟ್ಸ್ ನಮಗೆ ಸ್ಟಾಪ್ ಲಾಸ್ ಬರ್ತಾ ಇತ್ತು. ಅದಕ್ಕೋಸ್ಕರ ನಾವು ಪೂರ್ತಿ ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡಿದ್ವಿ. ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು, P&L ನೋಡ್ಬೋದು. ಸೊ ಟ್ರೇಡರ್ಸ್ ಡೇನಲ್ಲಿ ಡಿಸೆಂಬರ್ ಮಂತಲ್ಲಿ ನಮಗೆ ಜಸ್ಟ್ 2 ಡೇಸ್ ಲಾಸ್ ಆಗಿರುತ್ತೆ. ಸೊ ಪೂರ್ತಿ P&L ರಿಪೋರ್ಟನ್ನು ನಾನು ಮಂತ್ ಎಂಡ್ ಆದಮೇಲೆ ಪೂರ್ತಿ ಕ್ಲಿಯರಾಗಿ ಎಷ್ಟು ಟ್ರೇಡ್ ಮಾಡಿದೆ, ಯಾವ ಅಪಾರ್ಚುನಿಟಿ ಬಂದಿತ್ತು ಅನ್ನೋದು ಆಲ್ರೆಡಿ ವಿಡಿಯೋಸ್ ಹಾಕಿದ್ದೀನಿ. ಸೊ ಇಲ್ಲಿ P&L ಬಗ್ಗೆ ಒಂದು ಕ್ಲಿಯರಾಗಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆಲ್ಮೋಸ್ಟ್ ನನಗೆ 9 to 10 ಡೇಸ್ ಪ್ರಾಫಿಟಲ್ಲಿದೆ. ಸೊ ಜಸ್ಟ್ 5 ಡೇಸ್ ಲಾಸಲ್ಲಿದೆ. ಅದಕ್ಕೋಸ್ಕರ ನಾನು ಪೂರ್ತಿ ಕ್ಲಿಯರಾಗಿ ಈ ಒಂದು ವಿಡಿಯೋನ ಮಂತ್ ಎಂಡ್ ಆದಮೇಲೆ ಅಂದರೆ ಡಿಸೆಂಬರ್ ಎಂಡಿಗೆ ಆಲ್ಮೋಸ್ಟ್ 31ಗೆ ನಾನು ಈ ವಿಡಿಯೋನ ಪೂರ್ತಿ ಕ್ಲಿಯರಾಗಿ ಅಪ್ಡೇಟ್ ಮಾಡ್ತೀನಿ. ಲಾಸ್ ಎಷ್ಟಾಗಿದೆ, ಚಾರ್ಜಸ್ ಎಷ್ಟು ಕಟ್ ಆಗಿದೆ, ಸೊ ಈ ಥರ ಒಂದು ಕ್ಲಿಯರಾಗಿ ಪಿಕ್ಚರನ್ನು ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಜಸ್ಟ್ ನೋಡ್ತಾ ಇರ್ಬೋದು, ₹663 ಓವರ್ ಆಲ್ ಪ್ರಾಫಿಟ್ ಆಗಿರುತ್ತೆ. ₹607 ನೆಟ್ P&L ಆಗಿರುತ್ತೆ. ಸೊ ಜಸ್ಟ್ 2 ಟ್ರೇಡ್ ಅಂದರೆ ಬೈ ಒಂದು ಸೆಲ್ ಒಂದು 2 ಟ್ರೇಡ್ ಆಗುತ್ತೆ. ಚಾರ್ಜಸ್ 15.76 ಕಟ್ ಆಗಿದೆ. ಸೊ ಆಲ್ಮೋಸ್ಟ್ ಬ್ರೋಕರೇಜ್ ಆಸ್ ಇಟ್ ಇಸ್ ಸೇಮ್. ₹20 ಬೈ ಮಾಡೋದಕ್ಕೆ ₹20, ಸೆಲ್ ಮಾಡೋದಕ್ಕೆ ₹40 ಬ್ರೋಕರೇಜ್ ಕಟ್ ಆಗಿದೆ. ಸೊ ಯು ಕ್ಯಾನ್ ಸಿ ನಾನು ಏನು ಮಾಡಿರ್ತೀನಿ, ಬೈ ಮಾಡಿರೋದು ಆಲ್ಮೋಸ್ಟು 24,200 ಕಾಲನ್ನು ಬೈ ಮಾಡಿರ್ತೀನಿ. ಜಸ್ಟ್ ನಾನು ಹೇಳಿದ ಪ್ರಕಾರ 52.05ಗೆ ಬೈ ಮಾಡಿರ್ತೀನಿ. ಜಸ್ಟ್ 60.90 ಅಂದರೆ 61ಗೆ ನಾನು 75 ಕ್ವಾಂಟಿಟಿನ ಎಕ್ಸಿಟ್ ಆಗಿದ್ದೀನಿ. ಆಲ್ಮೋಸ್ಟ್ ಇನ್ವೆಸ್ಟೆಡ್ ಅಮೌಂಟ್ ಆಗಿರುತ್ತೆ 3,903. ಸೊ ಜಸ್ಟ್ ಎಕ್ಸಿಟ್ ಆಗಿರ್ತೀನಿ 4,567. ಇದರಿಂದ ನನಗೆ ₹663
ಪ್ರಾಫಿಟ್ ಆಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನಮಗೆ ಟ್ರೇಡನ್ನು ಕ್ಲೋಸ್ ಮಾಡಿಬಿಡ್ತೀನಿ ನಾನು, ಯಾಕಂದರೆ ಒಂದು ಟ್ರೇಡ್ ಟಾರ್ಗೆಟ್ ಹಿಟ್ ಆದಮೇಲೆ ಸೊ ನೆಕ್ಸ್ಟ್ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ಸಪೋಸ್ ಏನಾದರೂ ನೆಕ್ಸ್ಟ್ ಅಪಾರ್ಚುನಿಟಿ ಚೆನ್ನಾಗಿದ್ದಾಗ ಟ್ರೇಡ್ ಮಾಡ್ಬೋದಾಗಿರುತ್ತೆ. ಬಟ್ ಏನಾದರೂ ಸ್ಟಾಪ್ ಲಾಸ್ ಕೊಟ್ಟಿದ್ವಿ ಅಂತಂದರೆ ನೆಕ್ಸ್ಟ್ ಟ್ರೇಡ್ಗೆ ನಾವು ಅಪಾರ್ಚುನಿಟಿ ಸಿಕ್ಕಾಗ ನೆಕ್ಸ್ಟ್ ಟ್ರೇಡನ್ನು ಮಾಡ್ತೀವಿ. ಸಪೋಸ್ ನಮಗೆ ಒಂದು ಟ್ರೇಡಲ್ಲಿ ಫುಲ್ ಟಾರ್ಗೆಟ್ ಹಿಟ್ ಆಗಿಬಿಟ್ರೆ ನಾವು ಟ್ರೇಡನ್ನು ಅವಾಯ್ಡ್ ಮಾಡಿಬಿಡ್ತೀವಿ. ನೆಕ್ಸ್ಟ್ ಟ್ರೇಡ್ ಸಪೋಸ್ ಏನಾದರೂ ಫಸ್ಟ್ ಟ್ರೇಡ್ ಇದು ಕಾಸ್ಟ್ ಟು ಕಾಸ್ಟ್ ಏನಾದರೂ ಹಿಟ್ ಆಗಿತ್ತು ಅಂತಂದರೆ ನಾವು ನೆಕ್ಸ್ಟ್ ಟ್ರೇಡ್ಗೆ ಅಪಾರ್ಚುನಿಟಿ ಬಂದಾಗ ವೇಟ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ನಮಗೆ ಒಂದು ಅಪಾರ್ಚುನಿಟಿ ಸಿಗುತ್ತೆ. ಯು ಕ್ಯಾನ್ ಸಿ 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ನೀವು ನೋಡ್ಬೋದು ಈ ಏರಿಯಾ ಅಂದರೆ ದಿಸ್ ಇಸ್ ಆಲ್ಸೋ ಎ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏರಿಯಾ ಆಗಿರುತ್ತೆ. ಆಲ್ಮೋಸ್ಟ್ ಏನಾಗುತ್ತೆ ಮಾರ್ಕೆಟ್ ಈ ಥರ ಒಂದು ಹಾಲ್ಟ್ ಆಗಿ ಸೊ ಈ ಥರ ಒಂದು ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಬರುತ್ತೆ. ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಬಂದಮೇಲೆ ಇಲ್ಲಿ 5 ವರ್ಕ್ ಆಗಲ್ಲ, ಯಾಕಂದರೆ ಈ ಕ್ಯಾಂಡಲ್ಗೆ ಟಚ್ ಆಗಿದೆ. ಸೊ ಇಮಿಡಿಯೇಟ್ ರೆಡ್ ಕ್ಯಾಂಡಲ್ ಬರಬೇಕಾಗಿತ್ತು. ಇದೇನಾದರೂ ರೆಡ್ ಕ್ಯಾಂಡಲ್ ಆಗಿದೆ, ಇಲ್ಲಿ ನಾವು ಟ್ರೇಡನ್ನು ತಗೋತಾ ಇದ್ವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ 5 ವರ್ಕ್ ಆಗಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ, ಇದರ ಒಂದು ಗ್ರೀನ್ ಕ್ಯಾಂಡಲ್ ಬರುತ್ತೆ, ಮೇಲೆ ಇನ್ವರ್ಟೆಡ್ ಹ್ಯಾಮರು ಶೂಟಿಂಗ್ ಸ್ಟಾರ್ ಬರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಇದರ ಒಂದು ಬೇರಿಶ್ ಪ್ಯಾಟರ್ನ್ ಬರುತ್ತೆ. ಸೊ ಇಲ್ಲಿ 5 ನಮ್ಮದು ಎಕ್ಸಾಕ್ಟ್ ಆಗಿ ವರ್ಕ್ ಆಗಿದೆ. ಸೆಂಟರ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. 5 ಕ್ಯಾಂಡಲ್ಲು 5 ಮಿನಿಟ್ಸ್ ಕ್ಯಾಂಡಲ್ಗೆ 5 ಪರ್ಫೆಕ್ಟಾಗಿ ಕ್ಲೋಸ್ ಆಗಿರುತ್ತೆ. ಸೊ ಅದಾದಮೇಲೆ ನಾವು ಎಂಟ್ರಿನ ತೊಗೊಳ್ತೀವಿ. ಸಪೋಸ್ ಏನಾದರೂ ನಾವು ಈ ಟ್ರೇಡನ್ನು ಅಪಾರ್ಚುನಿಟಿ ಈ ಟ್ರೇಡ್ ತೊಗೊಂಡಿರಲಿಲ್ಲ ಮಾರ್ನಿಂಗ್ ಅಂದರೆ ಈ ಟ್ರೇಡನ್ನು ನಾನು ಪಕ್ಕಾ ತೊಗೊತಾ ಇದ್ದೆ. ಸೊ ನಾನು ಫಸ್ಟ್ ಟ್ರೇಡ್ಗೆ ನನ್ನ ಟಾರ್ಗೆಟ್ ಹಿಟ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಟ್ರೇಡನ್ನು ಅವಾಯ್ಡ್ ಮಾಡಿಬಿಡ್ತೀನಿ. ನಾನು ಟ್ರೇಡಿಂಗ್ನ ಕ್ಲೋಸ್ ಮಾಡಿಬಿಟ್ಟಿರ್ತೀನಿ. ಆಲ್ಮೋಸ್ಟು ದಿಸ್ ಏರಿಯಾ ಆಲ್ಸೋ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏರಿಯಾ, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ. ಸೊ ಹಿಂದ್ಗಡೆ ನೀವು ಹೋಗಿ ಓಕೆ, ಈ ಏರಿಯಾ ಯಾಕೆ ರೆಸಿಸ್ಟೆನ್ಸ್ ಆಗಿರುತ್ತೆ ಅಂದರೆ ನೀವು ಹಿಂದ್ಗಡೆ ಹೋಗಿ ನೋಡ್ಬೋದು ಆಲ್ಮೋಸ್ಟ್ ಚಾರ್ಟಲ್ಲಿ. ಸೊ ಜಸ್ಟ್ ಈ ಲೈನ್ಗೆ ಟಚ್ ಆಗಿ ಅಂದರೆ ಈ ಏರಿಯಾಗೆ ಟಚ್ ಆಗಿ ಕೆಳಗಡೆ ಫಾಲ್ ಆಗಿದೆ 23,862. ಮತ್ತು ಬಂದು ಈ ಏರಿಯಾಗೆ ಟಚ್ ಆಗಿ ಕೆಳಗಡೆ ಫಾಲ್ ಆಗಿದೆ. ಮತ್ತು ಈ ಏರಿಯಾಗೆ ನಿಯರ್ ಬಂದು ಟಚ್ ಆಗಿ ಕೆಳಗಡೆ ಫಾಲ್ ಆಗಿದೆ. ಯು ಕ್ಯಾನ್ ಸಿ ನೋಡ್ಬೋದು ಆಲ್ಮೋಸ್ಟ್ ಆಗಿ. ಅದಕ್ಕೆ ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏರಿಯಾ ಆಗಿರುತ್ತೆ. ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏರಿಯಾನ ಬ್ರೇಕ್ ಆಗಿದೆ ಅಂದಮೇಲೆ ನಮಗೆ ಫಿಬೊನಾಚಿ ಟೂಲನ್ನ ಡ್ರಾ ಮಾಡಿ ಇಟ್ಕೊಂಡಿರ್ತೀನಿ. ನಮಗೆ ಟಾರ್ಗೆಟ್ ಸಿಕ್ಕಿದೆ ಆಲ್ಮೋಸ್ಟು. ಅದಾದಮೇಲೆ ಏನಾಗುತ್ತೆ ಅಂತಂದರೆ ಜಸ್ಟ್ ನೆಕ್ಸ್ಟ್ 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಇಲ್ಲಿ ಆಕ್ಟಿವೇಟ್ ಆಗುತ್ತೆ. ಈ ಟ್ರೇಡನ್ನು ಮಾಡಲಿಲ್ಲ ಅಂತಂದರೆ ನಾನು ಈ ಟ್ರೇಡನ್ನು ಪಕ್ಕ ಪರ್ಫೆಕ್ಟಾಗಿ ತೊಗೊತಾ ಇದೆ. ಸೊ ಇಲ್ಲಿ ಎಂಟ್ರಿನ ತೊಗೊಂಡು ಇಲ್ಲಿ ಸ್ಟಾಪ್ ಲಾಸ್ ಆಗ್ತಿದ್ದು ಆಲ್ಮೋಸ್ಟ್ ಸೇಮ್ ಕ್ಯಾಂಡಲ್ ಸ್ಟಾಪ್ ಲಾಸ್ ಅಂತ ಈಸಿಯಾಗಿ ಸೇಮ್ ಕ್ಯಾಂಡಲ್ಗೆ ಸ್ಟಾಪ್ ಲಾಸ್ ಹಾಕಿದರೆ ನಮಗೆ ಫುಲ್ ಟಾರ್ಗೆಟ್ ಹಿಟ್ ಆಗುವಂಥ ಸಾಧ್ಯತೆ ಇತ್ತು. ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡಿದರೆ ಅಂದರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಏರಿಯಾ, ನೆಕ್ಸ್ಟ್ ಸಪೋರ್ಟ್ ಏರಿಯಾ. ಸಪೋರ್ಟ್ಸ್ ಬಿಕಮ್ಸ್ ರೆಸಿಸ್ಟೆನ್ಸ್ ಅಲ್ವಾ, ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್. ಓಕೆ, ಇದು ರೆಸಿಸ್ಟೆನ್ಸ್ ಏರಿಯಾನ ಬ್ರೇಕ್ ಆಗಿ ಮೇಲ್ಗಡೆ ಹೋಗಿದೆ ಅಂದಮೇಲೆ ಒಳ್ಳೆ ವಾಪಸ್ ಮಾರ್ಕೆಟ್ ಕೆಳಗಡೆ ಫಾಲ್ ಆಗ್ತಿರ್ಬೇಕಾದ್ರೆ ಇದು ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೋಡ್ಬೋದು ಆಲ್ಮೋಸ್ಟ್ ಆಗಿ ನಾವು ಪ್ರೈಸ್ ಆ್ಯಕ್ಷನಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಸಪೋರ್ಟು ರೆಸಿಸ್ಟೆನ್ಸು ಜೂನ್ಗಳನ್ನು ಸೊ ಮಾರ್ಕ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳ್ತಾ ಇದ್ದೀನಿ ನೋಡಿ. ಸೊ ಆಲ್ಮೋಸ್ಟ್ ಈ ಏರಿಯಾನ ಬ್ರೇಕ್ ಆಗಿ ಮಾರ್ಕೆಟು ಮೇಲ್ಗಡೆ ಹೋಯಿತು, ಮತ್ತು ಫಾಲ್ ಆಗಿ ಕೆಳಗಡೆ ಬಂದಾಗ ಸೊ ಇಮಿಡಿಯೇಟಾಗಿ ಈ ಲೈನ್ಗೆ ಟಚ್ ಆಗಿ ಫಟ್ ಅಂತ ಒಂದು ಗ್ರೀನ್ ಕ್ಯಾಂಡಲ್ ಈ ಥರ ಒಂದು ಇಮಿಡಿಯೇಟಾಗಿ ಒಂದು ಗ್ರೀನ್ ಕ್ಯಾಂಡಲ್ ಬರುತ್ತೆ. ಆಲ್ಮೋಸ್ಟ್ ಮೋರ್ ದೆನ್ 20 ಪಾಯಿಂಟ್ಸ್ ಅಥವಾ ಅಷ್ಟು ಕ್ಲೋಸ್ ಆಗಿರ್ಬೋದು. ಯು ಕ್ಯಾನ್ ಸಿ ನೋಡ್ಬೋದು, ಎಷ್ಟು ನಾನು ಮೆಜರ್ ಮಾಡಿ ನೋಡಿದ್ರೆ ಮೋರ್ ದೆನ್ 20 ಪಾಯಿಂಟ್ಸ್ ಆಲ್ಮೋಸ್ಟು ಈ ಏರಿಯಾದಿಂದ ಮೇಲ್ಗಡೆ ಇಮಿಡಿಯೇಟಾಗಿ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ಆ ಥರ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಏರಿಯಾಗಳು ತುಂಬಾ ಪ್ರೈಸ್ ಆ್ಯಕ್ಷನಲ್ಲಿ ಟ್ರೇಡ್ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿವರೆಗೂ ನಾವು ಆಲ್ಮೋಸ್ಟ್ ಈ ಟ್ರೇಡನ್ನು ಹೋಲ್ಡ್ ಮಾಡಬೇಕಾಗಿರುತ್ತೆ. ಸೊ 1:2 ಬಂದರೆ ಎಕ್ಸಿಟ್ ಆಗಿದ್ರೆ ಇಟ್ಸ್ ಇನಫ್. ನೆಕ್ಸ್ಟ್ ಏನಾದರೂ ಮತ್ತೆ ನಾನು 1:3 ವರೆಗೂ ವೇಟ್ ಮಾಡ್ತಾ ಇದ್ದೆ ಅಂದರೆ ಈ ಏರಿಯಾಗೆ ಬಂದಾಗ ಎಕ್ಸಿಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಏರಿಯಾದಲ್ಲಿ ನೋಡಿ ಕನ್ಸಾಲಿಡೇಷನ್ ಆಗ್ತಾ ಇದೆ, ಕನ್ಸಾಲಿಡೇಷನ್ ಆಗಿ ಬ್ರೇಕ್ ಆಗಿದೆ. ಸೊ ದಿಸ್ ಏರಿಯಾ ಇಸ್ ವೆರಿ ಸ್ಟ್ರಾಂಗ್. ಅಂದರೆ ಇಲ್ಲಿ ನೋಡ್ಬೋದು ಆಲ್ಮೋಸ್ಟು 3 ಟಚ್ ಇತ್ತು. ಲಾಸ್ಟು ಹಿಂದ್ಗಡೆ ಹೋಗಿ ನೋಡಿದಾಗ ಒಂದು 2-3 ದಿನಗಳ ಹಿಂದೆ ಚಾರ್ಟ್ ಹಿಂದ್ಗಡೆ ಹೋಗಿ ನೋಡಿದರೆ ನಮಗೆ ಆ ಏರಿಯಾ ರೆಸಿಸ್ಟೆನ್ಸ್ ತುಂಬಾ ರೆಸಿಸ್ಟೆನ್ಸ್ ಏರಿಯಾ ಅದು ತುಂಬಾ ಸ್ಟ್ರಾಂಗ್ ಜೂನ್ ಆಗಿತ್ತು. ಅದೇ ಥರನೇ ಈ ಥರ ಕೆಳಗಡೆಯಿಂದ ಬರಬೇಕಾದ್ರೆ ಮತ್ತೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಸೊ ಈ ಥರ ತುಂಬಾ ದೊಡ್ಡ ವೀಕ್ ಬಂದು ಮತ್ತೆ ಮಾರ್ಕೆಟ್ ಫಾಲ್ ಆಗಿದೆ. ಮತ್ತು ಮೇಲ್ಗಡೆ ಹೋಗಿ ಕ್ರಾಸ್ ಆಗೋಕ್ಕೆ ಟ್ರೈ ಮಾಡಿದೆ, ಮತ್ತು ಇಲ್ಲಿ ಹಿಂದ್ಗಡೆ ಸೆಲ್ಲರ್ಸ್ ಇರೋದ್ರಿಂದ ಸೊ ಇಮಿಡಿಯೇಟಾಗಿ ಮತ್ತೆ ಫಾಲ್ ಆಗಿದೆ. ಸೊ ಈ ಥರ ಪ್ರೈಸ್ ಆ್ಯಕ್ಷನಲ್ಲಿ ತುಂಬಾ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಜೂನ್ಗಳು ತುಂಬಾ ವರ್ಕ್ ಆಗುತ್ತೆ. ಸೊ ಅದ್ರ ಜೊತೆಗೇ ಪ್ಯಾಟರ್ನ್ ಕಂಬೈನ್ ಮಾಡಿಕೊಂಡು ನಾವು ಟ್ರೇಡ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈ ಥರ ಪ್ಯಾಟರ್ನ್ ಬಂದಾಗ ಮಾತ್ರ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಸಪೋಸ್ ಏನಾದರೂ ನಾವು ಉಲ್ಟಾ ಪಲ್ಟಾ ಟ್ರೇಡ್ ಮಾಡಿದರೆ ಸಪೋಸ್ ಇಲ್ಲಿ ಏನಾದರೂ ಸೆಲ್ ಮಾಡಿದರೆ ಇಮಿಡಿಯೇಟಾಗಿ ಸ್ಟಾಪ್ ಲಾಸನ್ನು ಹಿಟ್ ಮಾಡಬೇಕಾಗ್ತಿತ್ತು. ಸೊ ಜಸ್ಟ್ ಸೇಮ್ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಇದ್ದಿದ್ರೆ ಹಿಟ್ ಆಗ್ತಾಯಿತ್ತು. ಸೊ ಅದೇ 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಪರ್ಫೆಕ್ಟ್ ಎಂಟ್ರಿ ಬಂದಾಗ ಅಂದರೆ ಎಂಟ್ರಿಗೋಸ್ಕರ ನಾವು ವೇಟ್ ಮಾಡಬೇಕಾಗುತ್ತೆ. ಸೊ ಎಕ್ಸಿಟ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ನಾವು ಎಂಟ್ರಿನ ತೊಗೋಬೇಕು, ಎಲ್ಲಿ ಎಕ್ಸಿಟ್ನ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದ್ಯಾಟ್ ಈಸ್ ಇನ್ ಟ್ರೇಡಿಂಗ್. ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ಮಾಡಬೇಕಾದ್ರೆ ಈ ಥರ ಎಲ್ಲ ರೂಲ್ಸು ಮತ್ತು ರೆಗ್ಯುಲೇಷನ್ಸ್ ಇರುತ್ತೆ. ಸೊ ತುಂಬಾ ಫಾಲೋ ಮಾಡಬೇಕಾಗುತ್ತೆ. ಸೊ ಡಿಸಿಪ್ಲಿನಿಂದ ಮಾಡಿದರೆ ಸೊ ಆಲ್ಮೋಸ್ಟ್ ನಮಗೆ ಪ್ರಾಫಿಟ್ ಬರೋಂಥ ಸಾಧ್ಯತೆ ಇದೆ. ಓಕೆ, ಈ ಥರ ನಾನು 663 ರೂಪೀಸ್ ಜಸ್ಟ್ 75 ಕ್ವಾಂಟಿಟಿ ಮುಖಾಂತರ ಜಸ್ಟ್ ನಾನು 4200 ಕ್ಯಾಪಿಟಲ್ನ ಯುಟಿಲೈಸ್ ಮಾಡಿಕೊಂಡು ಸೊ ಆಲ್ಮೋಸ್ಟ್ ಇಷ್ಟು ಪ್ರಾಫಿಟನ್ನು ಬುಕ್ ಮಾಡಿದ್ದೀನಿ ಅಂತ ಹೇಳ್ತಾ, ಮತ್ತು ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ.